ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಸರ್ವೆ ನಂಬರ್ 435ರಲ್ಲಿ ಇದ್ದ 1 ಎಕರೆ 21 ಗುಂಟೆ ಸರ್ಕಾರಿ ಜಾಗದಲ್ಲಿ ಕಳೆದ 12 ವರ್ಷಗಳಿಂದ ಹಿಂದೆ ಸುಮಾರು 53 ಬಡ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲಾಗಿತ್ತು. ಆದರೆ ಆ ಜಾಗವು ತಮ್ಮದು ಎಂದು ಓರ್ವ ವ್ಯಕ್ತಿಯು ಕೋರ್ಟಿನಲ್ಲಿ ದಾವೆಯನ್ನು ಹೂಡಿದ ಹಿನ್ನೆಲೆಯಲ್ಲಿ ಹಕ್ಕುಪತ್ರವನ್ನು ಪಡೆದ ಬಡ ಕುಟುಂಬಗಳ ಸೂರನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಆದರೆ ಇಂದು ಶಾಸಕರ ಸಮ್ಮುಖದಲ್ಲಿ ಕೋರ್ಟ್ನಲ್ಲಿ ದಾವೆಯನ್ನು ಹಾಕಿಕೊಂಡಿದ್ದ ವ್ಯಕ್ತಿಯನ್ನು ಕರೆಸಿ ರಾಜಿ ಪಂಚಾಯಿತಿ ನಡೆಸಿ ಆತನಿಂದ ದಾವೆಯನ್ನು ಹಿಂಪಡೆದು ವಸತಿ ರಹಿತ ಕುಟುಂಬಗಳಿಗೆ ವಸತಿಯನ್ನು ಕಲ್ಪಿಸಿಕೊಳ್ಳಲು ಅವಕಾಶವಾಯಿತು. ಇನ್ನು ಇದೇ ವೇಳೆ ಹಕ್ಕುಪತ್ರಗಳನ್ನು ಪಡೆದುಕೊಂಡ ಬಡ ಕುಟುಂಬಗಳು ಶಾಸಕ ಬಿ ಶಿವಣ್ಣ ಮತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ಎಂ ಶ್ರೀನಿವಾಸ್ ಬುಡಗಪ್ಪ, ಹಾಲಿ ಅಧ್ಯಕ್ಷರಾದ ಸುನೀತಾ ಶಶಿಧರ್, ಉಪಾಧ್ಯಕ್ಷರಾದ ಎ ಸತೀಶ್ ಕುಮಾರ್, ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಸರ್ಜಾ, ಗಣೇಶ, ವೀಣಾ, ಡಾಕ್ಟರ್ ಕಲಾವತಿ ಮೂರ್ತಿಕುಮಾರ್, ನಸೀಬ್ ಉನ್ನೀಸಾ, ಚಂದ್ರಕಲಾ, ಕಿಟಕಿ ಶ್ರೀನಿವಾಸ್, ಲಲಿತಮ್ಮರವರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಟೌನ್ ಅಧ್ಯಕ್ಷರಾದ ಮಂಜೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಮಸ್ತ ತಾಲೂಕಿನ ಜನತೆಗೆ, ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈಗ ಸರ್ಜಾಪುರ ಗ್ರಾಮದಲ್ಲಿ ಸುಮಾರು 53 ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದರು. ಹಿಂದಿನ 2012ರಲ್ಲಿ ಕೊಟ್ಟಿದ್ದರು ಹಕ್ಕುಪತ್ರ. ಆ ಒಂದು ಜಾಗದ ಸಮಸ್ಯೆ ಇತ್ತು. ಬೇರೆ ಯಾರೋ ಒಬ್ಬರು ಕೇಸ್ ಹಾಕ್ಕೊಂಡಿದ್ರು, ಕೃಷ್ಣಪ್ಪ ಅಂತೇಳಿ. ಅವ್ರನ್ನ ಕರೆಸಿ ಮತ್ತು ಇವ್ರನ್ನು ನಮ್ಮನ್ನು ಹಕ್ಕುಪತ್ರ ಇರ್ತಕ್ಕಂಥವ್ರನ್ನ ಕರೆಸಿ ಒಂದು ಸಂಧಾನವನ್ನು ಮಾಡಿ ಇವತ್ತು ಅವರಿಗೆ ಜಾಗ ಬಿಡಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅವರು ಕೂಡ ಒಪ್ಕೊಂಡು ಹೋಗಿದ್ದಾರೆ ಕೃಷ್ಣಪ್ಪ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲ ಅಂತೇಳಿ ಭಾವಿಸಿದ್ದೀನಿ. ಇವಾಗ ಯಾರ್ಯಾರು ಹಕ್ಕುಪತ್ರ ಇದ್ದಾರೆ ಅವರವ್ರ ಸೈಟ್ಗಳಲ್ಲಿ ಅವರು ಕಟ್ಕೋಬೋದು. ಒಂದು 2-3 ಸೈಟಿದು ಅದು ಪಂಚಾಯತಿನಲ್ಲಿ ಅವರು ಬಂದು ತೀರ್ಮಾನ ಮಾಡ್ತಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲ ಹೋಗಿ ಅಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಮಾತಾಡಿರೋ ಪ್ರಕಾರ ಅಲ್ಲಿ ತೀರ್ಮಾನ ಮಾಡ್ತಾರೆ. ಒಬ್ಬ ಸುಮಾರು ದಿವಸದ ತೊಂದರೆ ಇತ್ತು, ಅದು ಸಾಲ್ವ್ ಆಗಿದೆ. ಇನ್ನಷ್ಟು ಹಕ್ಕುಪತ್ರಗಳು ಬಾಕಿ ಇತ್ತು ಸರ್. ಸುಮಾರು ಜನ ಹಕ್ಕುಪತ್ರಗಳು ಇನ್ನೂ ಸುಮಾರು ಒಂದು 1,000-2,000 ನಾವು ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಇಲ್ಲದೆ ಇರ್ತಕ್ಕಂಥದ್ದು ಅದೊಂದಷ್ಟು ರಿಜೆಕ್ಟ್ ಆಗಿದ್ದಾವೆ. ಕೆಲವೊಂದು 250 ರೆಡಿ ಆಗಿದೆ. ಅದನ್ನು ಬರೋ ವಾರದಲ್ಲಿ ಇಡೀ ತಾಲೂಕಿನಾದ್ಯಂತ ಸುಮಾರು 270 ಹಕ್ಕುಪತ್ರಗಳು ರೆಡಿ ಆಗಿರೋದನ್ನು ಬರೋ ವಾರದಲ್ಲಿ ನಮ್ಮ ರಾಮಪುರದಲ್ಲಿ ಇನ್ನು ಎಷ್ಟು ದಿನದೊಳಗಡೆ ಇವ್ರಿಗೆಲ್ಲ ಸಿಗುತ್ತೆ? ಕೊಟ್ಬಿಟ್ಟಿದೆ ಹಕ್ಕುಪತ್ರಗಳು ಇವ್ರದ್ದೆಲ್ಲ. ಅಲ್ಲ ಕೊಟ್ಟಿದ್ದಾರೆ, ಬಟ್ ಪೊಸಿಷನ್ ಕೊಡಲಿಲ್ಲ. ಪೊಸಿಷನ್ಸ್ ಎಲ್ಲ ಏನಿಲ್ಲ, ಪಂಚಾಯತಿಯವ್ರಿಗೆ ಹೋಗಿ ಅದನ್ನು ಸಾಲ್ವ್ ಮಾಡ್ತಾರೆ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ಹಾಗೂ ತಾಲೂಕಿನ ಜನತೆಗೆ ಹಾಗೂ ಸರ್ಜಾಪುರ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. 7/11/2012ರಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿದ್ದರು. 335 ಸರ್ವೆ ನಂಬರು ಸರ್ಜಾಪುರ ಗ್ರಾಮದಲ್ಲಿ. ಆಗಿನ ಯಾರೋ ಅತಿ ಬುದ್ಧಿವಂತರು ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಅಲ್ಲಿ ಮತ್ತೊಬ್ಬರು ಯಾರನ್ನು ಸ್ವಾಧೀನದಲ್ಲಿದ್ದರು. ಸ್ವಾಧೀನದಲ್ಲಿ ಅವರೊಂದು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ಒಂದು ಸಣ್ಣ ಕೇಸ್ ಹಾಕ್ಕೊಂಡಿದ್ದು. ಅದು ಯಾರು ಫಾಲೋ ಮಾಡಿದಿರ ಅದು ಅದೇ ಥರ ಮುಂದುವರ್ಕೊಂಡು ಹೋಗಿತ್ತು. ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಈಗ ನಮ್ಮ ಶಾಸಕರ ಸಮ್ಮುಖದಲ್ಲಿ ಕಳೆದ ಒಂದು ಸಂಧಾನ ಮಾಡಿದ್ದೀವಿ. ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ 53 ಹಕ್ಕುಪತ್ರಗಳನ್ನು ಕೊಟ್ಟಿದ್ದರು. ಅವ್ರಿಗೆಲ್ಲ ಪಾಪ ಒಂದು ನೆರಳು ಕೊಡಬೇಕಂತ ನಮ್ಮ ಶಾಸಕರು ಈ ದಿನ ಅವರನ್ನು ಕರೆಸಿ ನಮ್ಮ ಮಾಜಿ ಚೇರ್ಮನ್ ಆದಂಥ ಎಸ್.ವೈ. ಶಿವಣ್ಣಯ್ಯನವರು ಅವರ ನೇತೃತ್ವದಲ್ಲಿ, ಆಮೇಲೆ ನಮ್ಮ ಮಾಜಿ ಚೇರ್ಮನ್ರು ಬುಡಗಪ್ಪ ಅಲ್ಲಿ ಶ್ರೀನಿವಾಸ, ಆಮೇಲೆ ನಮ್ಮ ಇನ್ನೊಬ್ಬ ಚೇರ್ಮನ್ರು ವೆಂಕಟೇಶು, ಸದಸ್ಯರು ಮಂಜುನಾಥ್, ಗಣೇಶ್ ಅಣ್ಣವರು, ವೀಣಾ, ಚೇರ್ಮನ್ರು, ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಒಂದು ಶ್ರಮ ವಹಿಸಿ ಒಂದು 15 ದಿವಸದಿಂದ ಪ್ರಯತ್ನ ಮಾಡಿ ಶಾಸಕರು ಬಳಿ ಬಂದು ಅಣ್ಣ ಈ ಥರ ಅಂತ ಹೇಳಿದಾಗ ಕರ್ಕೊಂಬಂಡ್ರಪ್ಪ, ಏನೋ ಮಾಡಿ ಒಂದು ಮಾಡೋಣ, ಯಾರಿಗ ಒಂದು ನೆಲೆ ಕೊಡೋಣ ಅಂತ ಹೇಳಿದ್ರು. ಈ ದಿನ ಅವ್ರನ್ನ ಕರೆದು ಸಂಧಾನ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಶಾಸಕರಿಗೆ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತೀನಿ. ಹಾಗೆ ಅವರು ಕೃಷ್ಣಪ್ಪನವ್ರಿಗೂ ಧನ್ಯವಾದ ಹೇಳ್ತೀನಿ. ಏನೋ ಒಂದು ರೀತಿ ಆಗಿದೆ. ಈಗ ಅವ್ರಿಗೆಲ್ಲ ಪಂಚಾಯತಿ ಮುಖಾಂತರ ಅದೆಲ್ಲ ಸ್ವಲ್ಪ ರೋಡು ಎಲ್ಲ ಮಾಡಿಸಿ ಸೈಟ್ಗಳು ನಂಬರ್ಗಳು ಹಾಕಿ ಅವ್ರಿಗೆ ಪ್ಲ್ಯಾನ್ ಪ್ರಕಾರವಾಗಿ ಅವ್ರಿಗೆ ಕೊಡೋ ಪ್ರಯತ್ನ ಮಾಡ್ತೀವಿ. ನಾವು ಮೊದಲನೇದಾಗಿ ನಾವು ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಅದೇ ರೀತಿ ನಮ್ಮ ಸರ್ಜಾಪುರ ಗ್ರಾಮದಲ್ಲಿ
2012ರಿಂದ ಒಂದು ಹಕ್ಕುಪತ್ರ ವಿತರಣೆ ಮಾಡಿದರು. ಹಕ್ಕುಪತ್ರ ವಿತರಣೆ ಮಾಡಿದಾಗ ಆ ಪೊಸಿಷನಲ್ಲಿದ್ದ ವ್ಯಕ್ತಿ ಗಮನಕ್ಕೆ ಬರ್ದಿರ ಗೊಂದಲದಲ್ಲಿ ಕೊಟ್ಬಿಟ್ಟಿದ್ರು. ಅನೇಕರಿಂದನೂ ಸಮಸ್ಯೆ ಉಳ್ಕೊಂಡೇ ಇತ್ತು. ಹಕ್ಕುಪತ್ರ ತಗೊಂಡವರು ಯಾವಾಗಲೂ ಪಂಚಾಯಿತಿಗಳಿಗೆ ಹಾಗೂ ಬಳಿ ಬಂದು ಅವರ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಾ ಒಂದು ಸುಮಾರು ವರ್ಷಗಳಿಂದ ನಡ್ಕೊಂಡೇ ಬರ್ತಾಯಿತ್ತು. ನಾವೂ ಪ್ರಯತ್ನ ಬೀಳ್ತಾನೆ ಇದ್ರಿ, ಅದನ್ನ ಕರೆಸಿ ಒಂದು ಸಂಧಾನ ಮಾಡಬೇಕು, ಏನೋ ಒಂದು ರೀತಿ ಸೆಟ್ಲ್ಡ್ ಮಾಡಿ ಹಕ್ಕುಪತ್ರ ಕೊಟ್ಟಿರೋ ಫಲಾನುಭವಿಗಳಿಗೆ ಒಂದು ಸೂರು ನೀಡತಕ್ಕ ಒಂದು ಮನೆ ಕಟ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಪ್ರಯತ್ನ ಬೀಳ್ತಾನೆ ಇದ್ರಿ. ಅದೇ ರೀತಿ ನಮ್ಮ ಶಾಸಕರು ಒಂದು ತಿಂಗಳಿಂದನೂ ಜನಸಂಪರ್ಕ ಸಭೆಯಲ್ಲಿ ಅವರು ಒಂದು ಮನವಿ ಕೊಟ್ಟಾಗ ನಮ್ಮ ನಾಯಕರುಗಳಿಗೆಲ್ಲ ಒಂದು ಸೂಚನೆ ಕೊಟ್ಟರು. ನೋಡ್ರಪ್ಪ, ಆಯ್ತು ಕೃಷ್ಣಪ್ಪನ ಕರ್ಕೊಬಂದು ಅದೇನು ಕೇಸ್ ಹಾಕಿದಾನೋ ಕರ್ಸ್ಕೊಬನ್ರಿ, ಮಾತಾಡಿ ಏನೋ ಇಬ್ರಿಗೂ ತೊಂದರೆ ಆಗದೆ ಬರ್ದಿರಂಗೆ ಮಾತುಕತೆ ಮಾಡಿ ಆ ಹಕ್ಕುಪತ್ರ ಕೊಟ್ಟಿರೋರಿಗೆ ಒಂದು ಒಳ್ಳೆಯ ರೀತಿ ಅನುಕೂಲ ಮಾಡಿಕೊಡ್ಬೇಕಂತ ಶಾಸಕರು ಒತ್ತಾಯದ ಮೇರೆಗೆ ಈ ದಿನ ಬಂದು ಶಾಸಕರು ಮನೆ ಹತ್ರ ಆ ಕೃಷ್ಣಪ್ಪನ ಕರ್ಕೊಂಡು ಹಕ್ಕುಪತ್ರ ಫಲಾನುಭವಿಗಳನ್ನ ಕರ್ಕೊಬಂದ್ರಿ. ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಶಾಸಕರು ಅವರಿಗೆ ಮನವೊಲಿಸಿ ಮಾತಾಡಿ ಒಂದು ರೀತಿಯಲ್ಲಿ ಬಗೆಹರಿದಿದೆ. ಇವತ್ತು ಎಲ್ಲರಿಗೂ ನಮ್ಮ ಆ ಸರ್ಜಾಪುರದಲ್ಲಿ ಏನು 54 ಜನ ಹಕ್ಕುಪತ್ರ ಕೊಟ್ಟಿದ್ರು, ಅವರು ಇವತ್ತಿನ ದಿನ ತುಂಬಾ ನಿಟ್ಟುಸಿರು ಬಿಟ್ಟರು. ಯಾಕಂದರೆ ಇಷ್ಟು ವರ್ಷ ಅವರು ಹೋಗ್ದಿದ್ದು ಲೀಡರ್ಗಳ ಹತ್ರ ಎಲ್ಲ ಹೋಗಿ ಅವ್ರ ಕಷ್ಟ ಹೇಳ್ಕೊಳ್ತಾಯಿದ್ರು. ಪ್ರಯತ್ನ ಬಿದ್ದರೂ ಆಗಿರಲಿಲ್ಲ ಈ ಸಮಸ್ಯೆ ಬಗೆಹರಿಸೋಕೆ. ಈ ದಿನ ನಮ್ಮ ಶಾಸಕರ ಸಮ್ಮುಖದಲ್ಲಿ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ನಾವು ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಎಸ್.ವೈ. ಶೊಂಬೈನವರು ನೇತೃತ್ವದಲ್ಲಿ ಅವರು ಎಲ್ಲ ಮಾತಾಡಿಸಿ ಕಳಿಸಿ ಎಲ್ಲ ಮಾತುಕತೆ ಇವತ್ತು ಮುಗಿದು ಒಂದು ಒಳ್ಳೆ ರೀತಿಯಲ್ಲಿ ಆ ಶಿವಪ್ಪ ಒಳ್ಳೇದು ಮಾಡಿದ್ದಾನೆ. ನಾಳೆ ಶಿವರಾತ್ರಿ ಇದೆ. ಇವತ್ತು ಒಳ್ಳೆ ನಿರ್ಧಾರ ನಮಗೆ ನಮ್ಮ ಹಕ್ಕುಪತ್ರದಾರರಿಗೆ ಸಿಕ್ಕಿದೆ. ಎಲ್ಲರಿಗೂ ಒಳ್ಳೆಯದಾಗಿ ಮುಂದಿನ ದಿನಗಳಲ್ಲಿ ಆ ಜಾಗನ ಕ್ಲಿಯರ್ ಮಾಡಿ ಅವರವ್ರ ಜಾಗನ ಅವ್ರಿಗೆ ಕೊಡಿಸೋದು ಭರವಸೆ ಕೊಟ್ಟು ನಮ್ಮ ಶಾಸಕರು ಸಮ್ಮುಖದಲ್ಲಿ ಅವ್ರ ಜಾಗನ ಅವ್ರಿಗೆ ಕೊಡಿಸ್ತೀರಿ ಅಂತ ನಾವು ನಮ್ಮ ಮಾತು ಮುಗಿಸ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಿ. ಮೊದಲನೇದಾಗಿ ನಾಡಿನ ಸಮಸ್ತ ಜನರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಮಹಿಳೆಯರಿಗೆಲ್ಲರಿಗೂ ಮಹಿಳಾ ದಿನಾಚರಣೆದ ಶುಭಾಶಯಗಳು. ನಾಳೆ 8ನೇ ತಾರೀಕು ಮಹಿಳಾ ದಿನಾಚರಣೆ ಇರೋದ್ರಿಂದ ಮಹಿಳೆಯರಿಗೆ ಇವತ್ತು ನಮ್ಮ ಶಾಸಕರು ಈ ಏನು 54 ಹಕ್ಕುಪತ್ರಗಳನ್ನ ಇವತ್ತು ಕೃಷ್ಣಪ್ಪ ಅವ್ರನ್ನ ಕರೆಸಿ ಬಗೆಹರಿಸ್ಕೊಟ್ಟಿದ್ದಾರೆ. ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರಿಗೆ ಒಂದು ಉಡುಗೊರೆನ ಕೊಟ್ಟಂಥ ದಿನ ಅಂತ ನಾನು ಹೇಳ್ಕೊಳ್ಬಲ್ಲೆ. ಯಾಕಂತಂದರೆ 2012ರಿಂದ ಆ ಜಾಗ ಕೃಷ್ಣಪ್ಪನವರು ನ್ಯಾಯಾಲಯದಲ್ಲಿ ಕೇಸ್ ಹಾಕ್ಕೊಂಡು ನಡ್ಸ್ಕೊಂಡು ಬರ್ತಾಯಿದ್ರು, ಹಾಲಪ್ಪ ಮತ್ತು ಕೃಷ್ಣಪ್ಪನವರು. ಹಾಲಪ್ಪ ಅವ್ರದ್ದು ಆಲ್ಮೋಸ್ಟ್ ಅಲ್ಲೂ ಕೇಸು ವಿಡ್ರಾ ಆಗಿತ್ತು, ಕೃಷ್ಣಪ್ಪ ಅವ್ರದ್ದು ಒಂದು ಪೆಂಡಿಂಗ್ ಇತ್ತು. ಅದು ಇವತ್ತು ನಮ್ಮ ಶಾಸಕರ ಅವ್ರ ಮನೆ ಹತ್ರ ಕರೆಸಿ ಇವತ್ತು ಮಾತಾಡಿ ಫಲಾನುಭವಿಗಳಿಗೆ ಏನು 54 ಹಕ್ಕುಪತ್ರ ಕೊಟ್ಟಿದ್ರು ಆ ಫಲಾನುಭವಿಗಳಿಗೆ ಇವತ್ತು ಒಂದು ನಿಟ್ಟುಸಿರು ಬಿಡೋ ಥರ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ಕೃಷ್ಣಪ್ಪ ಅವ್ರಿಗೂ ಒಂದು ಒಳ್ಳೆಯದಾಗೋ ರೀತಿಯಲ್ಲಿ ನಮ್ಮ ಶಾಸಕರು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ನಮ್ಮ ಪಂಚಾಯತಿಯವರು ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರುಗಳೆಲ್ಲ ಸೇರಿ ಆ ಜಾಗನ ವಿಂಗಡಣೆ ಮಾಡಿ ಅವರಿಗೆ ಸೀರಿಯಲ್ ನಂಬರ್ 1, 2 ಮತ್ತು 54 ಹಕ್ಕುಪತ್ರದಂತೆ ಅವರಿಗೆ ಆ ಜಾಗನ ಗುರುತಿಸ್ಕೊಡೋಂಥ ಕೆಲಸನ ನಮ್ಮ ಗ್ರಾಮ ಪಂಚಾಯತಿ ಮಾಡ್ತೀರಿ. ಮತ್ತು ಇನ್ನು ಉಳಿದಿರ್ತಕ್ಕಂಥ ಕೆಲವು ಹಕ್ಕುಪತ್ರಗಳಿದ್ದಾವೆ, ಅವಳನ್ನ ಬೇರೆ ಸರ್ವೆ ನಂಬರ್ಗಳಲ್ಲಿ ಕೆಲವು ಉಳಿಕೆ ಜಾಗಗಳು, ಸರ್ಕಾರಿ ಜಾಗಗಳಿದ್ದಾವೆ, ಅದನ್ನು ಸಹ ನಮ್ಮ ಪಂಚಾಯತಿ ಇರೋಷ್ಟರಲ್ಲಿ ನಮ್ಮ ಶಾಸಕರ ಮುಖಾಂತರ ಮತ್ತು MP ಅವ್ರ ಮುಖಾಂತರ ನಾವು ಸೈಟ್ಗಳನ್ನ ಮಾಡಿ ಹಂಚೋದಕ್ಕೆ ಒಂದು ಪ್ರಯತ್ನವೂ ಸಹ ನಾವು ಮಾಡ್ತೇವೆ. ಮುಂಬರುವ MP ಎಲೆಕ್ಷನಲ್ಲಿ, ಲೋಕಸಭಾ ಎಲೆಕ್ಷನ್ನಲ್ಲಿ DK ಸುರೇಶ್ ಅವ್ರನ್ನ ಪರಿಗಣನೆಗೆ ತಗೊಂಡು ಅವ್ರಿಗೆ ಮತ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ಜಾಪುರ ವ್ಯಾಪ್ತಿಗೆ ಬರುವ 435 ಸರ್ವೆ ನಂಬರಲ್ಲಿ 12 ವರ್ಷ ಆಗಿದೆ ಹಕ್ಕುಪತ್ರ ಕೊಟ್ಟು ಅವ್ರಿಗೆ. 12 ವರ್ಷದಿಂದ ಅವರು ಹಕ್ಕುಪತ್ರ ತೊಗೊಬಂದು ಪಂಚಾಯಿತಿಯ ಮುಂಭಾಗದಲ್ಲಿ ಬಂದು ಅವರು ದಿನ ಕೇಳ್ತಾ ಇರ್ತಾರೆ. ಆದರೆ ಇವತ್ತು ಅವರಿಗೆ ಫಲಿತಾಂಶ ಸಿಕ್ಕಿದೆ. ಶಾಸಕರ ನೇತೃತ್ವದಲ್ಲಿ ನಾವು ಪಂಚಾಯಿತಿಯಿಂದ ಪೊಸಿಷನ್ ಕೊಟ್ಟು ಮತ್ತೆ ಈ ಖಾತಾವನ್ನು ಮಾಡಿಕೊಡ್ತೀವಿ, ಅವ್ರಿಗೆ ಜಾಗ ಗುರುತಿಸಿ ಕೊಡ್ತೀವಿ. ಶಾಸಕರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತೀವಿ. ನಾವು ಬೆಳಗ್ಗೆ 9 ಗಂಟೆಯಿಂದ ಪಾಪ 1:15 ಗಂಟೆ ಆಗಿದೆ. ನಮ್ಮ ಹೆಣ್ಣು ಮಕ್ಕಳು ಊಟ ತಿಂದರು, ನಾಷ್ಟ ಮಾಡಿದ್ರು, ಜ್ಯೂಸ್ ಕುಡಿದ್ರು. ತುಂಬ ಸಂತೋಷದ ಸುದ್ದಿ ಇವತ್ತು. ಶುಭಾಶಯಗಳು.
ನಮ್ಮ MLA ಸಾಹೇಬ್ರಿಗೂ ಶುಭಾಶಯಗಳು. ನಾಡಿನ ಸಮಸ್ತ ಜನರಿಗೆ ಶಿವರಾತ್ರಿ ಶುಭಾಶಯಗಳು. ನಮ್ಮ ಶಾಸಕರ ನೇತೃತ್ವದಲ್ಲಿ 12 ವರ್ಷಗಳಿಂದ ನಾವು ಪೆಂಡಿಂಗ್ ಇದ್ದ ಈ ಹಕ್ಕುಪತ್ರಗಳನ್ನು ಇವತ್ತು ಇದು ಮಾಡಿ ಸಂಧಾನ ಮಾಡಿ ಬಗೆಹರಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ನಮ್ಮ ಸುನೀತಾ ಮೇಡಮ್ ಅವರು ಚೇರ್ಮನ್ರಾಗಿ ಅವ್ರಿಗೂ ಈ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಇರ್ತೀವಿ. ಧನ್ಯವಾದಗಳಿಗೆ. ನಮಗೆ ಹಕ್ಕುಪತ್ರ ಕೊಟ್ಟಿದ್ದೀರಾ, ಜಾಗ ಕೊಟ್ಟಿಲ್ಲ ಅಂತೇಳಿ ಆ ಜಾಗದಲ್ಲಿ ಒಬ್ಬರು ಕೃಷ್ಣಪ್ಪ ಅಂದ್ಬಿಟ್ಟು OS ನಂಬರನ್ನು ಹಾಕ್ಕೊಂಡು ಅವರು ಜಾಗನ 20 ಗುಂಟೆ ಜಾಗನ ಬಿಟ್ಕೊಟ್ಟಿರಲಿಲ್ಲ. ಸುಮಾರು ಈಗ ಒಂದು 15 ದಿವಸದಿಂದ ನಮ್ಮ ಜನಪ್ರಿಯ ಶಾಸಕರ ಗಮನಕ್ಕೆ ಬಂದ ಮೇಲೆ ಅವ್ರನ್ನ ಕರೆಸಿ ಇಲ್ಲಿಗೇನೆ ಎಲ್ಲ ಫಲಾನುಭವಿಗಳ ಮುಖಾಂತರ ಅವರ ಮುಖೇನ ಕುತ್ಕೊಂಡು ಅವ್ರನ್ನ ಮಾತಾಡಿ ಮನವೊಲಿಸಿ ಆಯಿತು ಅಂತ ಹೇಳಿ ಅವರು ಒಂದು ಸಂಧಾನಕ್ಕೆ ಒಪ್ಕೊಂಡಿದ್ದಾರೆ. ಶಾಸಕರು ನಮಗೆ ನೇರವಾಗಿ ಹೇಳಿದ್ದಾರೆ, ಗ್ರಾಮ ಪಂಚಾಯತಿಯವರು ಅಲ್ಲಿ ಮಣ್ಣು ಎಲ್ಲನೂ ಕ್ಲೀನಾಗಿ ವ್ಯವಸ್ಥೆ ಮಾಡಿ ಅವರಿಗೆ ಫಲಾನುಭವಿಗಳಿಗೆ ಸೈಟ್ಗಳನ್ನು ಹಂಚಿ ಅಂತೇಳಿ ಆ ಒಂದು ಕಾರ್ಯದಲ್ಲಿ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ ಅಲ್ಲಿ ಯಾವ ರೀತಿ ಕಾರ್ಯ ಮಾಡಬೇಕು ಅದನ್ನೆಲ್ಲ ಜಾಗವನ್ನು ಕ್ಲಿಯರ್ ಮಾಡಿ ಏನು ಫಲಾನುಭವಿಗಳು 53 ಜನ ಇದ್ದಾರೆ, 53 ಜನಕ್ಕೂ ಅಲ್ಲಿ ಜಾಗ ಕೊಡುವಂಥ ಕೆಲಸ ಇನ್ನೊಂದು 15 ದಿನದಲ್ಲಿ ನಾವು ಸಂಪೂರ್ಣವಾಗಿ ಮಾಡಿಕೊಡ್ತೀವಿ. ಸುರೇಶ್ ಅಣ್ಣವರು ಏನು ಭರವಸೆ ಕೊಟ್ಟಿದ್ರು ಅತಿ ಶೀಘ್ರದಲ್ಲಿ ಮಾಡಿಕೊಡ್ತೀವಿ ಅಂತ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಕೋಟಿ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.